ಬುಧವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಂತೂ ಒಂದು ಕ್ರೇಜಿ ಆಗಿರುವಂತಹ ಬದಲಾವಣೆ ಆಗಿದೆ. ಹಾಗೇನೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಬದಲಾವಣೆ. ತುಂಬಾನೇ ಇಂಪ್ಯಾಕ್ಟ್ ಆಗತ್ತೆ ಇದು ಈ ವಾರದ ಎಲಿಮಿನೇಷನ್ ಅಲ್ಲಂತೂ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ಈ ಒಂದು ಅಪ್ಡೇಟ್ ಏನೆಲ್ಲ ಬದಲಾವಣೆ ಆಗಿದೆ, ಅಟ್ ಪ್ರೆಸೆಂಟ್ ಅಲ್ಲಿ ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಬುಧವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಯಾರಿಗಿಂತ ಜಾಸ್ತಿ ಪರ್ಸೆಂಟೇಜ್ ವೋಟ್ಗಳನ್ನು ಇವ್ರು ಗಳಿಸ್ಕೊಂಡಿದ್ದಾರೆ, ಎಷ್ಟು ಜಾಸ್ತಿ ಪರ್ಸೆಂಟೇಜ್ ವೋಟನ್ನು ಗಳಿಸ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ನೇರವಾಗಿ ಗಿಲ್ಲಿಗೆ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ ಅಲ್ಲಿಂದನೇ ಶುರು ಮಾಡೋಣ. ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಂತಹ ಗಿಲ್ಲಿ ನಟ ಅವರು ನಿನ್ನೆ ರಾತ್ರಿ ತನಕ ನಂಬರ್ 1 ಪ್ಲೇಸ್ ಅಲ್ಲಿ ಇದ್ರು. 19.1% ಓಟನ್ನು ಗಳಿಸ್ಕೊಂಡಿದ್ರು. ಬೆಳ್ಳಂಬೆಳಗ್ಗೆ ಅಂದ್ರೆ ಬುಧವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 19.5% ಓಟುಗಳು, ಬರೋಬ್ಬರಿ 0.4% ಜಾಸ್ತಿ ಆಗಿದೆ. ರಾತ್ರಿ ಬೆಳಗಾಗೋದ್ರ ಒಳಗಡೆನೆ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗಿರುವಂತದ್ದು. ಇವಾಗ 19.5% ಓಟುಗಳು ಗಿಲ್ಲಿ ನಟ ಅವರ ಪಾಲಾಗಿದೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ 16.5% ಓಟ್ ಇತ್ತು ಮಂಗಳವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಅಲ್ಲಿ, ಅಥವಾ ಮಂಗಳವಾರದ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ. ಬಟ್ ಬುಧವಾರ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ 0.3% ಜಾಸ್ತಿ ಆಗಿದೆ. 16.8% ಓಟ್ ಆಗಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ಗಿಲ್ಲಿ ಅವರು ಇವರಿಗಿಂತಾನು 2.8% ಆಲ್ಮೋಸ್ಟ್ 2.7 ಇದೆ. ಬಟ್ ಆಲ್ಮೋಸ್ಟ್ ಅದು 2.8%ಗೆ ತೀರಾ ಹತ್ತಿರದಲ್ಲೇ ಇದೆ. ಸೊ ನಾನಂತೂ ಅಟ್ ಪ್ರೆಸೆಂಟ್ ಅಲ್ಲಿ 2.7 ಅಂತ ಇದನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಇಷ್ಟು ಪರ್ಸೆಂಟೇಜ್ ಓಟಿಂದ ಇವರು ಮುಂಚೂಣಿಯಲ್ಲಿ ಇದ್ದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಕಾವ್ಯ ಶೈವ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ನಿನ್ನೆ ಆಲ್ರೆಡಿ 15% ಓಟನ್ನು ಗಳಿಸ್ಕೊಂಡಿದ್ರು. ರಘು ಅವರು 14.8% ಓಟನ್ನು ಗಳಿಸ್ಕೊಂಡಿದ್ರು. ಕೇವಲ 0.2% ಇಂದ ಇಲ್ಲಿ ರಘು ಅವರು ಹಿಂದೆ ಉಳ್ಕೊಂಡಿದ್ರು, ಕಾವ್ಯ ಅವರು ಸ್ವಲ್ಪ ಮುಂದೆ ಇದ್ರು. ಬಟ್ ಇವಾಗ 3ನೇ ಪ್ಲೇಸ್ ಅಲ್ಲಿ ಕಾವ್ಯ ಶೈವ ಅವರೇನೋ ಇದ್ದಾರೆ. ಬಟ್ ಇಲ್ಲಿ ಅವರಿಗೆ ಬರೋಬ್ಬರಿ 0.3% ಡೌನ್ ಫಾಲ್ ಆಗಿದೆ. 15% ಓಟ್ ಇದ್ದಿದ್ದು 14.7% ಓಟಿಗೆ ಬಂದು ನಿಂತಿದೆ. 0.3% ಡಿಫ್ ಆಗಿರುವಂಥದ್ದು. ಬಟ್ 3ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಇನ್ನು ನೆಕ್ಸ್ಟ್ 4ನೇ ಪ್ಲೇಸ್ ಏನಿದೆ, ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ರಘು ಅವರಿಗೆ 14.8% ಓಟ್ ಇತ್ತು. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 0.1% ಡೌನ್ ಆಗಿದೆ. ಸೊ ಇದರರ್ಥ 14.7% ಓಟ್ ಆಯಿತು. ಕಾವ್ಯ ಶೈವ ಅವರಿಗೂ ಕೂಡ 14.7% ಓಟೇನೆ ಇದೆ. ಸೊ ಹೀಗಾಗಿ ಮ್ಯೂಟೆಂಟ್ ರಘು ಮತ್ತೆ ಕಾವ್ಯ ಶೈವ ಇವರಿಬ್ಬರಿಗೂ ಕೂಡ ವೋಟಿಂಗ್ ರಿಸಲ್ಟ್ ಇವಾಗ ಟೈ ಆಗಿದೆ. ಬಟ್ ಸ್ಟಿಲ್ ಕಾವ್ಯ ಅವರು ಮೊದಲಿಂದನೂ 3ನೇ ಪ್ಲೇಸ್ ಅಲ್ಲೇನೆ ಇದ್ದಿದ್ದರಿಂದ ಈಗಲೂ ಕೂಡ 3ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. 14.7% ಓಟನ್ನು ಗಳಿಸ್ಕೊಂಡು. ಹಾಗೆಯೇ ಮ್ಯೂಟೆಂಟ್ ರಘು ಅವರು 14.8% ಓಟ್ ಇತ್ತು, 4ನೇ ಪ್ಲೇಸ್ ಅಲ್ಲಿ ಇದ್ರು. ಇವಾಗ 14.7% ಓಟ್ ಆಗಿದೆ. ಹಾಗೆಯೇ 4ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಬಟ್ ವೋಟಿಂಗ್ ರಿಸಲ್ಟ್ ಟೈ ಆಗಿದೆ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಮಧ್ಯಾಹ್ನ ತನಕ ಏನಾದರೂ ಬದಲಾವಣೆ ಆಗತ್ತಾ ಇಲ್ವಾ ಅಂತ ಹೇಳಿ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದು ಹೋಗೋ ಲಕ್ಷಣ ಕಾಣಿಸ್ತಾ ಇದೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರಿಗೆ ಮತ್ತೆ 0.2% ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆಗಿದೆ. 13.4% ಓಟ್ ಇತ್ತು ನಿನ್ನೆ ಫೈನಲ್ ವೋಟಿಂಗ್ ರಿಸಲ್ಟ್ ಅಲ್ಲಿ. ಬಟ್ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 13.2% ಓಟ್ ಆಗಿದೆ. 0.2% ಡಿಪ್ ಆಗಿದೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಾಶಿಕ್ ಅವರಿಗೆ 0.3% ಡೌನ್ ಫಾಲ್ ಆಗಿರುವಂತದ್ದು. 10.8%ಗೆ ಬಂದು ನಿಂತಿದ್ದಾರೆ. 11.1% ಓಟ್ ಇತ್ತು. ಬಟ್ ಇವಾಗ 10.8% ಓಟ್ಗೆ ಬಂದಿದೆ. 0.3% ಡಿಪ್ ಆಗಿದೆ. ಇನ್ನು ಇಂಟ್ರೆಸ್ಟಿಂಗ್, ಧ್ರುವಂತ್ ಅವರಿಗೆ 10.1% ಓಟ್ ಇತ್ತು. ಬಟ್ 0.2% ಜಾಸ್ತಿ ಆಗಿದೆ. ಕ್ರೇಜಿ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವರಿಗೆ ಒಳ್ಳೆ ಓಟುಗಳು ಬಂದಿದ್ದಾವೆ. 10.3% ಓಟ್ ಆಗಿದೆ. ಸೊ ಹೀಗಾಗಿ ರಾಶಿಕ್ ಅವರಿಂದ ಧ್ರುವಂತ್ ಅವರಿಗೆ ಕೇವಲ 0.5% ಮಾತ್ರನೇ ಡಿಫರೆನ್ಸ್ ಇದೆ. ಮತ್ತೆ ಇಬ್ರು ಕೂಡ ಬಾಟಮ್ 2 ನಲ್ಲಿದ್ದಾರೆ. ಸೊ ಹೀಗಾಗಿ ಯಾರು ಬೇಕಾದರೂ ಎಲಿಮಿನೇಷನ್ ಆಗಬಹುದು, ಚಾನ್ಸಸ್ ಹೆವಿ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ರಾಶಿಕ್ ಅವರಿಗಿಂತ ಬರೋಬ್ಬರಿ 2.4% ಓಟಿಂದ ಮುಂಚೂಣಿಯಲ್ಲಿದ್ದಾರೆ. ಸ್ಟಿಲ್ ಅವರು ಬಾಟಮ್ 3 ನಲ್ಲೇ ಇದ್ದಾರೆ. ಬಟ್ ಈ ವಾರ ಎಲಿಮಿನೇಷನ್ ಆಗಲ್ವೇನೋ ಅಶ್ವಿನಿ ಅವರು, ಯಾಕಂತಂದ್ರೆ ಜಾಸ್ತಿ ಓಟ್ ಇದೆ. 13.2% ಓಟ್ ಇದೆ. ಮತ್ತೆ ಬಿಗ್ ಬಾಸ್ ಮನೆಗೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇದೆ. ಪಾಸಿಟಿವ್ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಅಂತೂ ಇದೆ. ಸೊ ಹೀಗಾಗಿ ಈ ವಾರ ಸರ್ವೈವ್ ಆಗಬಹುದು ಅಂತ ನನ್ನ ಅನಿಸಿಕೆ. ಬಟ್ ಸ್ಟಿಲ್ ಬಾಟಮ್ 3 ನಲ್ಲಿ ಇದ್ದಾರೆ. ಹಾಗೇನೆ ರಾಶಿಕ್ ಅವರಿಗಿಂತ 2.4% ಜಾಸ್ತಿ ಓಟನ್ನು ಗಳಿಸ್ಕೊಂಡಿದ್ದಾರೆ. ಹಾಗೇನೆ ರಘು ಅವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಮತ್ತು ಅಶ್ವಿನಿ ಗೌಡ ಅವರಿಗಿಂತ 1.5% ಓಟ್ಗಳಿಗಿಂತ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಅನ್ನು ಗಳಿಸ್ಕೊಂಡು ಇವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಹಾಗೇನೆ ಕಾವ್ಯ ಶೈವ ಅವರು ಕೂಡ ಸೇಮ್ 14.7% ಓಟನ್ನೇ ಗಳಿಸ್ಕೊಂಡಿರೋದ್ರಿಂದ ಅಶ್ವಿನಿ ಅವರಿಗಿಂತ ಅಷ್ಟೇ ಇವರಾಗ ರಘು ಅವರು ಎಷ್ಟು 1.5% ಜಾಸ್ತಿ ಓಟನ್ನು ಗಳಿಸ್ಕೊಂಡಿದ್ದಾರೆ. ಸೇಮ್ ಅದೇ ರೀತಿಯಾಗಿ ಕಾವ್ಯ ಅವರು ಕೂಡ 1.5% ಓಟನ್ನು ಜಾಸ್ತಿ ಗಳಿಸ್ಕೊಂಡಿದ್ದಾರೆ. ಮತ್ತೆ ಕಾವ್ಯ ರಘು ಅವರಿಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಟೈ ಆಗಿದೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಅವರು
ಕಾವ್ಯ ಶೈವ ಅವರು ಅಂದರೆ ಮತ್ತೆ 3ನೇ ಪ್ಲೇಸಲ್ಲಿರುವಂತಹ ಕಾವ್ಯ ಶೈವ ಅವರು ಮತ್ತು 4ನೇ ಪ್ಲೇಸಲ್ಲಿರುವಂತಹ ರಘು ಇಬ್ಬರಿಗೂ ಕೂಡ 14.7% ಓಟ್ ಇರೋದ್ರಿಂದ ಅವರಿಗಿಂತ 2.1% ಓಟಿಂದ ಮುಂಚೂಣಿಯಲ್ಲಿದ್ದಾರೆ. ರಕ್ಷಿತಾ ಅವರು ಕಾವ್ಯ ಮತ್ತು ರಘು ಅವರಿಗಿಂತ 2.1% ಮುಂಚೂಣಿಯಲ್ಲಿದ್ದಾರೆ. ಹಾಗೆಯೇ ರಕ್ಷಿತಾ ಅವರು 16.8% ಓಟನ್ನು ಗಳಿಸ್ಕೊಂಡಿದ್ದಾರೆ. ಗಿಲ್ಲಿ ಅವರು 19.5% ಓಟನ್ನು ಗಳಿಸ್ಕೊಂಡಿರೋದ್ರಿಂದ ರಕ್ಷಿತಾ ಅವರಿಗಿಂತ ಗಿಲ್ಲಿ ಅವರು 2.7% ಜಾಸ್ತಿ ವೋಟಿಂಗನ್ನು ಗಳಿಸ್ಕೊಂಡು ಮೊದಲನೇ ಪ್ಲೇಸಲ್ಲಿದ್ದಾರೆ. ಹಾಗೆಯೇ ಸಖತ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಮತ್ತು ಗಿಲ್ಲಿ ಅವರ ಫ್ಯಾನ್ಸ್ ಇನ್ನೂ ತನಕ ಅಷ್ಟೊಂದೆಲ್ಲ ವೋಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದರೆ ಇಷ್ಟೇ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಆಗ್ತಾ ಇರಲಿಲ್ಲ, ಇನ್ನೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಮೋಸ್ಟ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡೋಣ, ಸಡನ್ ಆಗಿ ವೋಟ್ ಮಾಡೋಣ ಅಂತ ಹೇಳಿ ವೇಟ್ ಮಾಡ್ತಾ ಇರಬಹುದು. ಕಳೆದ ಬಾರಿ ಕೂಡ ಅದೇ ರೀತಿಯಾಗಿ ಆಗಿತ್ತು. ರಕ್ಷಿತಾ ಅವರಿಗೆ ಒಂದ್ಸಲ, ಹಾಗೆಯೇ ಗಿಲ್ಲಿ ಅವರಿಗೂ ಕೂಡ ಒಂದ್ಸಲ ಆಗಿತ್ತು. ಸೊ ಇವಾಗ ರಕ್ಷಿತಾ ಅವರ ಫ್ಯಾನ್ಸ್ ಕೂಡ ಹಾಗೇನೆ ವೇಟ್ ಮಾಡ್ತಾ ಇರಬಹುದು, ಮತ್ತೆ ಗಿಲ್ಲಿ ಅವರ ಫ್ಯಾನ್ಸ್ ಕೂಡ ಹಾಗೇನೆ ವೇಟ್ ಮಾಡ್ತಾ ಇರೋ ಚಾನ್ಸ್ ಇದೆ. ನೋಡೋಣ, ಇನ್ನೂ ಕೂಡ ತುಂಬಾನೇ ಟೈಮ್ ಇದೆ. ಶುಕ್ರವಾರ ಬೆಳಗ್ಗೆ 11 ಗಂಟೆ ತನಕ ಕೂಡ ವೋಟಿಂಗ್ ಲೈನ್ಸ್ಗಳು ಓಪನ್ ಇರೋದ್ರಿಂದ ಏನ್ ಬೇಕಾದ್ರೂ ಬದಲಾವಣೆ ಆದ್ರೂ ಆಗಬಹುದು. ಸಡನ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಆದ್ರೂ ಆಗಬಹುದು. ಸದ್ಯಕ್ಕೆ ಈ ರೀತಿಯಾಗಿದೆ ಬುಧವಾರದ ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್. ಹಾಗೇನೆ ಕಾವ್ಯ ಮತ್ತೆ ರಘು ಅವರ ವೋಟಿಂಗ್ ರಿಸಲ್ಟ್ ಟೈ ಆಗಿದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇದು. ನೋಡೋಣ ಮುಂದೆ ಏನಾಗುತ್ತೆ, ಏನಾದರೂ ಬದಲಾವಣೆ ಆಗುತ್ತಾ, ಸಡನ್ ಆಗಿ ಅಶ್ವಿನಿ ಅವರು ಏನಾದರೂ ಮುಂದೆ ಬರಬಹುದಾ, ಅಥವಾ ರಾಶಿಕ್ ಅವರು 6ನೇ ಪ್ಲೇಸಲ್ಲಿ ಇದ್ದವರು 7ನೇ ಪ್ಲೇಸಿಗೆ ಹೋಗಬಹುದಾ, ಧ್ರುವಂತ್ ಅವರು ಮೇಲ್ ಬರಬಹುದಾ. ಸೊ ಇದೆಲ್ಲ ಚಾನ್ಸಸ್ ಇದೆ. ಯಾಕಂತಂದ್ರೆ ಧ್ರುವಂತ್ ಅವರಿಗೆ 0.2% ಜಾಸ್ತಿ ಆಗಿದೆ, ರಾಶಿಕ್ ಅವರಿಗೆ 0.3% ಡಿಪ್ ಆಗಿದೆ, ಅಶ್ವಿನಿ ಗೌಡ ಅವರಿಗೂ ಕೂಡ 0.2% ಡಿಪ್ ಆಗಿದೆ, ರಘು ಅವರಿಗೂ 0.1% ಜಾಸ್ತಿ ಆಗಿದೆ, ಕಾವ್ಯ ಅವರಿಗೆ 0.3% ಡೌನ್ ಆಗಿದೆ. ರಕ್ಷಿತಾ ಮತ್ತೆ ಗಿಲ್ಲಿ ಅವರಿಗೆ ಪಾಸಿಟಿವ್ ಆಗ್ತಾನೆ ಹೋಗ್ತಾ ಇದೆ. ರಕ್ಷಿತಾ ಅವರಿಗೆ 0.3% ಪಾಸಿಟಿವ್ ಆಗಿದೆ, ಅಂದ್ರೆ ಜಾಸ್ತಿ ಬಂದಿದೆ. ಗಿಲ್ಲಿ ಅವರಿಗೆ 0.4% ಜಾಸ್ತಿ ಬಂದಿದೆ. ಸೊ ಹೀಗಾಗಿ ವೋಟಿಂಗ್ ರಿಸಲ್ಟ್ ದಿನದಿಂದ ದಿನಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಸೊ ಅದರಿಂದಾಗಿನೇ ಪ್ರತಿ ದಿನದ ವೋಟಿಂಗ್ ರಿಸಲ್ಟ್ ಅನ್ನ ನೀವು ಮಿಸ್ ಮಾಡದೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಪ್ರತಿದಿನ ನಿಮಗೆ ಇದೇ ರೀತಿಯಾಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.